ಹೆಸರುಕಾಳು ಅಪಾರ ಪೌಷ್ಟಿಕಾಂಶ ಮೌಲ್ಯ ಒಳಗೊಂಡಿದೆ. ಶುಗರ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬಲ್ಲ ಹೆಸರುಕಾಳು ಆರೋಗ್ಯಕರ ತೂಕ ನಷ್ಟಕ್ಕೂ ಕೂಡ ನೆರವಾಗಬಲ್ಲದು. ಆ ಹಿನ್ನೆಲೆ ಹೆಸರುಕಾಳಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಹೆಸರುಕಾಳು ಸೇವನೆಯಿಂದ ಶುಗರ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ತೂಕ ನಿಯಂತ್ರಣವೂ ಸಾಧ್ಯ. ಹೆಸರುಕಾಳಿನ ಪೌಷ್ಟಿಕಾಂಶದ ಮೌಲ್ಯದಿಂದಾಗಿ ಇದು ಆರೋಗ್ಯಕರವಾಗಿದೆ. ಇವು ಅಗತ್ಯವಾದ ಅಮೈನೋ ಆಮ್ಲಗಳು, ಉತ್ಕರ್ಷಣ ನಿರೋಧಕಗಳು ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ರಕ್ತದೊತ್ತಡ, ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮಟ್ಟ ಹಾಗೇನೆ ಹೃದ್ರೋಗದ ಅಪಾಯವನ್ನು ಕೂಡ ಕಡಿಮೆ ಮಾಡಲು ಹೆಸರುಕಾಳು ಸಹಾಯ ಮಾಡುತ್ತೆ. ಇನ್ನು ಹೆಸರುಕಾಳು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಸಸ್ಯ ಆಧಾರಿತ ಪ್ರೋಟೀನ್, ಫೈಬರ್, ಫೋಲೇಟ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ವಿಟಮಿನ್ B6ನ ಅತ್ಯುತ್ತಮ ಮೂಲವಾಗಿದೆ. ಇದು ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ನಲ್ಲಿ ಕಡಿಮೆಯಾಗಿದ್ದು ಸಮತೋಲಿತ ಆಹಾರಕ್ಕೆ ಆರೋಗ್ಯಕರ ಸೇರ್ಪಡೆಯಾಗಿದೆ. ದೈಹಿಕ ಕಾರ್ಯಗಳನ್ನು ಕೂಡ ಬೆಂಬಲಿಸುತ್ತೆ. ಹೆಸರುಕಾಳು ಹೆಚ್ಚಿನ ಪ್ರಮಾಣದ ಆಹಾರದ ಫೈಬರ್ ಅನ್ನು ಹೊಂದಿರೋದ್ರಿಂದ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಮತ್ತು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಸಾಕಷ್ಟು ಫೈಬರ್ ಸೇವನೆಯು ಸುಧಾರಿತ ಕರುಳಿನ ಆರೋಗ್ಯ, ಮಲಬದ್ಧತೆಯ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೇನೆ ಪೂರ್ಣತೆಯ ಭಾವನೆಗಳನ್ನು ಉತ್ತೇಜಿಸುವ ಮೂಲಕ ಉತ್ತಮ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ. ಇನ್ನು ಹೆಸರುಕಾಳು ಪೌಷ್ಟಿಕಾಂಶದ ಕಡಿಮೆ ಕ್ಯಾಲೋರಿಯ ಆಹಾರ ಆಗಿದ್ದು ಇದು ತೂಕ ನಿರ್ವಹಣೆಗೂ ಕೂಡ ಪ್ರಯೋಜನಕಾರಿ. ಇದು ಹಸಿವಿನ ಕಡು ಬಯಕೆಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಹೆಸರುಕಾಳನ್ನ ಸೇವಿಸುವುದರಿಂದ ನೀವು ಹೆಚ್ಚು ಕಾಲ ಹೊಟ್ಟೆ ತುಂಬಿದ ಭಾವನೆಯನ್ನ ಹೊಂದಿರ್ತೀರಿ. ಇದು ಉತ್ತಮ ಭಾಗ ನಿಯಂತ್ರಣ ಮತ್ತು ತೂಕ ನಷ್ಟ ಅಥವಾ ನಿರ್ವಹಣೆಗೂ ಕೂಡ ಕಾರಣವಾಗಬಹುದು. ಇನ್ನು ಹೆಸರು ಕಾಳಿನಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಕಡಿಮೆಯಾಗಿದೆ. ಉತ್ಕರ್ಷಣ ನಿರೋಧಕಗಳು ಮತ್ತು ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಹೃದಯ ಆರೋಗ್ಯಕರ ಪೋಷಕಾಂಶಗಳು ಸಮೃದ್ಧವಾಗಿವೆ. ನಿಮ್ಮ ಆಹಾರದಲ್ಲಿ ಹಸಿರು ಧಾನ್ಯವನ್ನು ಸೇರಿಸೋದು ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಿ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುತ್ತೆ. ಇನ್ನು ಹೆಸರು ಕಾಳಿನ ಉತ್ಕರ್ಷಣ ನಿರೋಧಕಗಳು ರಕ್ತದ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಎಲ್ಡಿಎಲ್ ಕಣಗಳನ್ನು ಅಸ್ಥಿರ ಸ್ವತಂತ್ರ ರ್ಯಾಡಿಕಲ್ಗಳೊಂದಿಗೆ ಸಂವಹನ ಮಾಡದಂತೆ ರಕ್ಷಿಸುತ್ತೆ. ಹೆಸರುಕಾಳಿನ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿರೋರಿಗೆ ಸೂಕ್ತವಾದ ಆಹಾರದ ಆಯ್ಕೆಯಾಗಿದೆ. ಇದು ಬೇಗನೆ ಜೀರ್ಣವಾಗುತ್ತೆ, ನಿಧಾನವಾಗಿ ಹೀರಲ್ಪಡುತ್ತೆ. ಹೆಸರುಕಾಳು ರಕ್ತ ಪ್ರವಾಹಕ್ಕೆ ಗ್ಲೂಕೋಸ್ನ ಕ್ರಮೇಣ ಬಿಡುಗಡೆಗೆ ಕಾರಣವಾಗುತ್ತೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿನ ಸ್ಪೈಕ್ಗಳನ್ನು ತಡೆಯಲು ಮತ್ತು ಉತ್ತಮ ಗ್ಲೈಸೆಮಿಕ್ ನಿಯಂತ್ರಣವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.